ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ಏನು ರಾಜ್ಯದಲ್ಲಿ ಸಿಗ್ಲಿ ಬಸ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ. ಕಳ್ತನದಿಂದನೇ ಫೇಮಸ್ ಆದಂಥ ಸಿಗ್ಲಿ ಬಸ್ಯ ಪ್ರತಿಷ್ಠಿತ ರಾಜಕಾರಣಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ನ್ಯಾಯಾಧೀಶರು ಮತ್ತು ಪೊಲೀಸರು ಮನೆಗಳಿಗೆ ಜಾಸ್ತಿ ಕನ್ನ ಹಾಕ್ತಿದ್ದ. ಅದಲ್ಲದೆ ಕೂಡ ಏನು ಈತನ ಕೇಸುಗಳನ್ನು ಈತನೇ ಒಂದು ವಾದವನ್ನು ಮಾಡ್ತಿದ್ದ. ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿತ್ತು, ಈ ವೇಳೆ ಏನು ಮಾಧ್ಯಮದ ಮುಂದೆ ಪ್ರತ್ಯಕ್ಷನಾಗಿ ನಾನು ಎಲ್ಲ ಕಳ್ತನಗಳನ್ನು ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ಕೊಂಡಿದ್ದ. ಆದರೆ ಇದೀಗ ಈ ರೀತಿ ವಂಚನೆ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಅದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಒಂದು ಪ್ರಕರಣ ಈಗ ವರ್ಗಾವಣೆಯಾಗಿ ಬಂದಿರುವಂಥದ್ದು. ಕಳೆದ 2025 ನವಂಬರ್ನಲ್ಲಿ ನ್ಯಾಮತಿ ತಾಲೂಕಿನ ಸೂರವನ್ಯ ಗ್ರಾಮದ ಶಿವರಾಜ್ ಎಂಬ 59 ವರ್ಷದ ವ್ಯಕ್ತಿಗೆ ವಂಚನೆ ಮಾಡಿರುವಂಥದ್ದು. ಅದು ತಡವಾಗಿ ಈಗ ಬೆಳಕಿಗೆ ಬಂದಿರುವಂಥದ್ದು. ಏನಪ್ಪ ಅಂದರೆ, ಕಳ್ತನ ಮಾಡಿದಂಥ ಸಿಗ್ಲಿ ಬಸ್ಯ ಕಳ್ತನ ಮಾಡಿದಂಥ ಬಂಗಾರವನ್ನು ಕಡಿಮೆ ರೇಟ್ಗೆ ಕೊಡ್ತೀನಿ ಅಂತ ಹೇಳಿ ಆ ಶಿವರಾಜ್ ಎಂಬುವ ವ್ಯಕ್ತಿಗೆ ನಂಬಿಸಿದ್ದ. ದಾವಣಗೆರೆಯ ಶಾಮನೂರು ಬಳಿ ಈತ ಒಂದು ಶಿವರಾಜ್ಗೆ ಪರಿಚಯ ಆಗ್ತಾನೆ. ಸಿಗ್ಲಿ ಬಸ್ಯ ಪರಿಚಯ ಆದಂಥ ಬಳಿಕ ಮಾತಾಡ್ತಾ ನಾನು ಸಾಕಷ್ಟು ಕಳ್ತನಗಳನ್ನು ಮಾಡಿದ್ದೆ, ಹಾಗಾಗಿ ನನ್ನ ಹತ್ರ ಸ್ವಲ್ಪ ಬಂಗಾರ ಇದೆ, ಅದನ್ನು ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತ ಹೇಳಿ ಆತನ ಬಳಿ ಶಿವರಾಜನ ಬಳಿ 60,000 ಮೊದಲಿಗೆ ಒಂದು ಹಣವನ್ನು ಇಸ್ಕೊಂಡು ವಾಪಸ್ಸು ಮತ್ತೆ ಅಲ್ಲಿಂದ ನಾನು ಬಂಗಾರವನ್ನು ಕದ್ದಿರೋಂಥ ಬಂಗಾರವನ್ನು ಜಗಳೂರಿನಲ್ಲಿ ಹಡ ಇಟ್ಟಿದ್ದೀನಿ, ಅದನ್ನು ಬಿಡಿಸಿ ನಾನು ಕೊಡ್ತೀನಿ ಅಂತ ಹೇಳಿ ಆತ ಶಿವರಾಜ್ ಎಂಬವನಿಗೆ ನಂಬಿಸಿ ಆತನನ್ನು ಜಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಸತತ 4 ತಾಸು ಪೊಲೀಸ್ ಠಾಣೆ ಪಕ್ಕದಲ್ಲೇ ಒಂದು ಹೋಟೆಲ್ನಲ್ಲಿ ಕೂತು ಟೀ ಕುಡಿಸಿ 4 ತಾಸಾದರೂ ಬರೋದಿಲ್ಲ, ನಾನು ಇಲ್ಲೇ 5 ನಿಮಿಷ ಹೋಗಿ ಬಿಡಿಸ್ಕೊಂಬರ್ತೀನಿ ಅಂತ ಹೇಳಿ ಆತನನ್ನು ಕೂರಿಸಿ ಹೋದಂಥ ಸಿಗ್ಲಿ ಬಸ್ಯ ಬರೋದೇ ಇಲ್ಲ ವಾಪಸ್ಸು. ಹಾಗಾಗಿ ಆತನು ಕೂಡ ಸಾಕಷ್ಟು ಫೋನ್ ಮಾಡ್ತಾನೆ, ಫೋನು ತೆಗೆಯೋದಿಲ್ಲ, ಇನ್ನೇನು ಸ್ವಿಚ್ ಆಫ್ ಆಗಿದೆ ಅಂತೇಳಿ ಗೊತ್ತಾಗಿ ತಿರ್ಗಾ ಆತ ವಾಪಸ್ಸು ಊರಿಗೆ ಬರ್ತಾನೆ. ಅದಾದ ಬಳಿಕ ಸಿಗ್ಲಿ ಗ್ರಾಮದಲ್ಲಿ ಈತ ಶಿವರಾಜ್ ಏನಿರ್ತಾನೆ ಆತನ ಸ್ನೇಹಿತರು ಇರ್ತಾರೆ. ಆತನ ಸ್ನೇಹಿತರಿಗೆ ಸಂಪರ್ಕ ಮಾಡಿ ನನಗೆ ಈ ರೀತಿ ಸಿಗ್ಲಿ ಬಸ್ಯ ನನಗೆ ಒಂದಿಷ್ಟು ಬಂಗಾರವನ್ನು ಕಡಿಮೆ ದರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದ. ಆದರೆ ಸ್ವಲ್ಪ ಹಣವನ್ನು ಕೂಡ ಇಸ್ಕೊಂಡಿದ್ದ. ಆದರೆ ಮತ್ತೆ ಫೋನ್ ತೆಗಿತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಫೋನ್ ಮಾಡಿಕೊಡ್ತಾನೆ. ಅದಾದ ಬಳಿಕ ಮತ್ತೆ ಒಂದಿಷ್ಟು ಹಣವನ್ನು ಇದೇ ಸಿಗ್ಲಿ ಬಸ್ಯ ಫೋನ್ಪೇ ಮುಖಾಂತರ ಬೇರೆ ಒಂದು ನಂಬರ್ಗೆ ಹಾಕ್ಸ್ಕೊಳ್ತಾನೆ. ಮತ್ತೆ ಒಂದು 10,000, 5,000, 3,000 ಈ ರೀತಿ ಒಂದು 10,000ವನ್ನು ಮತ್ತೆ ಹಾಕ್ತಾನೆ. ಒಟ್ಟು 70,000 ಹಣವನ್ನು ಸಿಗ್ಲಿ ಬಸ್ಯ ಈ ಶಿವರಾಜ್ ಎಂಬುವರಿಂದ ಹಾಕ್ಸ್ಕೊಳ್ತಾನೆ. ಅದಾದ ಬಳಿಕ ನಿಮಗೆ ಬಂಗಾರವನ್ನು ಕೊಡ್ತೀನಿ ಅಂತಲೇ ಹೇಳಿ ಮತ್ತೆ 1 ತಿಂಗಳು ತಳ್ಳಿದಂಥ ನಂತರ ಈತ ಫೋನ್ ಮಾಡಿದರೆ ಫೋನ್ಗೆ ರೆಸ್ಪಾನ್ಸ್ ಇರೋದಿಲ್ಲ, ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ. ಹಾಗಾಗಿ ಸಿಗ್ಲಿ ಬಸ್ಯನ ಮೇಲೆ ಒಂದು ಅನುಮಾನ ಮೂಡುತ್ತೆ, ಎಲ್ಲೋ ನಾನು ಮೋಸ ಹೋಗಿದ್ದೀನಿ ಅಂತೇಳಿ. ಅದಾದ ಬಳಿಕ ಶಿವರಾಜ್ ಅನ್ನೋರು ಏನಿದ್ದಾರೆ ಅವರು ನೇರವಾಗಿ ಸಿಗ್ಲಿ ಗ್ರಾಮಕ್ಕೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ಶಿವರಾಜ್ ಅವರ ಸ್ನೇಹಿತರ ಜೊತೆಗೆ ಹೋಗಿ ಈ ಸಿಗ್ಲಿ ಬಸ್ಯನನ್ನು ಭೇಟಿ ಮಾಡಿ ಅಲ್ಲೊಂದು ಮಾತುಕತೆ ಮಾಡಿಕೊಂಡು ವಾಪಸ್ ಬರ್ತಾರೆ. ಅದಾದ ಬಳಿಕ ನಿಮ್ಮ ಬಂಗಾರವನ್ನು ಕೊಡ್ತೀನಿ ನಾನು, ಇಲ್ಲಾಂದರೆ ಹಣವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೂ ಕೂಡ ಈತ ಸಿಗ್ಲಿ ಬಸ್ಯ ಈತನಿಗೆ ಹಣವನ್ನು ಕೊಡೋದಿಲ್ಲ, ಬಂಗಾರವನ್ನು ಕೊಡೋದಿಲ್ಲ. ಆದರೆ ಊರಿಗೆ ವಾಪಸ್ ಬಂದಂತಹ ಶಿವರಾಜ್ ಅವರು ಪದೇ ಫೋನ್ ಮಾಡಿದರೂ ಕೂಡ ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಮೋಸ ಹೋಗಿದ್ದೀನಿ ಅಂತ ಹೇಳಿ ಅಲ್ಲಿ ಶಿಕಾರಿಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಶಿವರಾಜ್ ಅನ್ನೋರು ಈ ರೀತಿ ನನಗೆ ಸಿಗ್ಲಿ ಬಸ್ಯ ಅವರು ನನಗೆ ಬಂಗಾರವನ್ನು ಕಡಿಮೆ ದರಕ್ಕೆ ಕೊಡ್ತೀನಿ ಅಂತೇಳಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಅದಾದ ಬಳಿಕ ಪೊಲೀಸರು ಶಿವರಾಜನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಿನಗೆ ಎಲ್ಲಿ ವಂಚನೆ ಆಗಿತ್ತು ಅಂತ ಕೇಳಿದಂಥ ಸಂದರ್ಭದಲ್ಲಿ ದಾವಣಗೆರೆಯ ಜಗಳೂರು ಪಟ್ಟಣದಲ್ಲಿ ನನಗೆ ವಂಚನೆ ಆಗಿರೋದು ಅನ್ನೋದು ಮಾಹಿತಿ ಪೊಲೀಸರ ಬಳಿ ಹೇಳಿದಂಥ ಸಂದರ್ಭದಲ್ಲಿ ಶಿಕಾರಿಪುರದ ಪೊಲೀಸರು ಈತನ ಕೇಸನ್ನು ಈಗ ಸದ್ಯಕ್ಕೆ ಜಗಳೂರು ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿರುವಂಥದ್ದು. ಈಗ ಸದ್ಯ ಜಗಳೂರು ಪೊಲೀಸರು ಈತ ಸಿಗ್ಲಿ ಬಸ್ಯನಿಗಾಗಿ ಬಲೆ ಬೀಸಿರುವಂಥದ್ದು. ಮೋಸ ಮಾಡುವವರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮೋಸ ಹೋಗುವವರು ಇದ್ದೇ ಇರ್ತಾರೆ. ಈ ರೀತಿ ಕಡಿಮೆ ದರಕ್ಕೆ ಚಿನ್ನ ಕೊಡ್ತೀವಿ ಅಂತ ಹೇಳಿ ನಕಲಿ ಚಿನ್ನ ಕೊಡೋದು, ಈ ರೀತಿ ವಂಚನೆ ಮಾಡೋದು ದಿನಕ್ಕೆ ದಿನ ಹೆಚ್ಚಾಗ್ತಿದೆ. ಆದ್ದರಿಂದ ನಮ್ಮ ಕಳಕಳಿ ಕೂಡ ಇಂಥವರ ವಿರುದ್ಧ ಒಂದಿಷ್ಟು ಜಾಗೃತರಾಗಿರಬೇಕು. ಯಾವುದೇ ರೀತಿ ಕಡಿಮೆಗೆ ಚಿನ್ನ ಸಿಗುತ್ತೆ ಅಂತ ಹೇಳಿ ಹಣ ಕೊಟ್ಟು ಮೋಸ ಹೋಗಬೇಡಿ ಅಂತ ಹೇಳಿ ನಮ್ಮ ಕಳಕಳಿ ಆಗಿರೋದು. ಸಂಜಯ್, ನ್ಯೂಸ್ 18 ದಾವಣಗೆರೆ.